ಕ್ಯೂ ಮತ್ತು ಆರ್ ಅಕ್ಷರದ ಸ್ವಭಾವ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಅಕ್ಷರ ಕ್ಯೂ. ಇವರು ಸಾಮಾನ್ಯವಾಗಿ ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಇವರು ಎಲ್ಲರೂ ಹೋಗುವ ದಾರಿಯಲ್ಲಿ ಹೋಗೋಕ್ಕೆ ಪಡಲ್ಲ. ಇವ್ರದ್ದೇ ಆದಂಥ ಒಂದು ವೇ ಇರುತ್ತೆ ಅಂತಲೇ ಹೇಳ್ಬೋದು. ಇವರ ಜೀವನದಲ್ಲಿ ಹೊಸ ಆಲೋಚನೆಗಳು, ವಿಭಿನ್ನ ಅನುಭವಗಳು ಇವರ ಜೀವನದಲ್ಲಿ ಹೆಚ್ಚು ಬರುತ್ತೆ ಅಂತಲೇ ಹೇಳ್ಬೋದು. ಇವರನ್ನು ಸರಿಯಾಗಿ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇವ್ರದ್ದೇ ಆದಂಥ ಒಂದು ಆಲೋಚನೆಗಳಿಂದ ಇವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಆದರೆ ಅವರ ಜೀವನದಲ್ಲಿ ಅವರ ಆಲೋಚನೆ ವಿಭಿನ್ನವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಆರ್ ಅಕ್ಷರದವರು ಸಾಮಾನ್ಯವಾಗಿ ಶಕ್ತಿಶಾಲಿ ಇರತಕ್ಕಂಥ ವ್ಯಕ್ತಿತ್ವ ಇವರು ಅಂತಲೇ ಹೇಳ್ಬೋದು, ಸ್ವಭಾವ ಅಂತಲೇ ಹೇಳ್ಬೋದು. ಬಟ್ ಇವರು ಯಾರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಆಗಿರಲ್ಲ, ಅಂದರೆ ಯಾರ ಮೇಲೆ ಅವಲಂಬಿತರಾಗಿರಲ್ಲ. ಇವ್ರದ್ದೇ ಆದಂಥ ಒಂದು ದಾರಿ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲ್ ಇರಬೇಕು ಅನ್ನೋದು ಇಷ್ಟಪಡ್ತಾರೆ. ಬಟ್ ಇವ್ರದ್ದು ವಿಶೇಷ ಗುಣ ಏನು ಅಂತಂತಂದರೆ, ಇವರು ಯಾರಿಗಾದರೂ ತುಂಬ ಪ್ರೀತಿ ಮಾಡಿದ್ರು ಅಂದರೆ, ತುಂಬ ಹಚ್ಚಿಕೊಂಡ್ರು ಅಂತಂದರೆ ನಿಜವಾಗ್ಲೂ ಸಂಪೂರ್ಣವಾಗಿ ಪ್ರೀತಿ ಕೊಡ್ತಾರೆ ಅಂತಕ್ಕಂಥ ವ್ಯಕ್ತಿತ್ವ ಇವ್ರದ್ದು ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಇವರಿಗೆ ಯಾರಿಗಾದರೂ ಮೋಸ ಮಾಡಿದರೆ ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಒನ್ ಟೈಮ್ ಅವ್ರ ನಂಬಿಕೆ ಕಳ್ಕೊಂಡ್ರೆ ಅಂತಂದರೆ ಮತ್ತೆ ಅವ್ರ ಲೈಫಲ್ಲಿ ನಿಮಗೆ ಜಾಗ ಇಲ್ಲ ಅಂತಲೇ ಅನಿಸ್ಬೋದು. ಯಾಕಂದರೆ 100% ಅವ್ರು ಹಂಗೆ ಇರ್ತಕ್ಕಂಥ ಸ್ವಭಾವದವರು ಅವರಾಗಿರ್ತಾರೆ. ಬಟ್ ಅವರು ನೋಡೋಕ್ಕೆ ತುಂಬ ಏನಪ್ಪ ಈ ಮನುಷ್ಯತ್ವನೇ ಇಲ್ಲ ಇವರಿಗೆ ಅಂತ ಅನಿಸ್ಬೋದು. ನಿಜವಾಗ್ಲೂ ಅವರ ಮನಸ್ಸಲ್ಲಿ ಒಳ್ಳೆಯ ಭಾವನೆಗಳು, ಒಳ್ಳೆಯ ಪ್ರೀತಿ ಇರ್ತಕ್ಕಂಥ ವ್ಯಕ್ತಿತ್ವ ಅಂತಂತಂದರೆ ಅದು ಆರ್ ಅಕ್ಷರದವರು ಅಂತ ಹೇಳ್ಬೋದು. ಇದಾಗಿತ್ತು ಕ್ಯೂ ಮತ್ತು ಆರ್ ಅಕ್ಷರದ ಸ್ವಭಾವ. ನಿಮಗೆ ಏನನ್ನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.